ಪಿಕ್ಚರ್ ಟಾಕೀಸ್ ಕಡೆಯಿಂದ ಹಾಯ್ ಹಲೋ ನಮಸ್ಕಾರ. UI ಸಿನಿಮಾ ಇವತ್ತು ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಉಪ್ಪಿ ಅವರ ಡೈರೆಕ್ಷನ್ ಅಲ್ಲಿ ಸಿನಿಮಾ ನೋಡಿ 9 ವರ್ಷ ಆಗಿತ್ತು. ಫುಲ್ ಜೋಶಲ್ಲಿ ಹೈ ಎಕ್ಸ್ಪೆಕ್ಟೇಷನ್ ಅಲ್ಲಿ UI ಸಿನಿಮಾ ನೋಡಿದ್ವಿ. ಶೋ ಹೌಸ್ಫುಲ್ ಆಗಿತ್ತು. ನಾವು ಸಿನಿಮಾ ನೋಡಿದ್ದು ಚಾಮರಾಜನಗರದಲ್ಲಿ. ನಮ್ ಕನ್ನಡ ಸಿನಿಮಾ ಫಸ್ಟ್ ಡೇನೆ ಇಂಥ ಟೌನ್ಗಳಲ್ಲಿ ಎಲ್ಲ ಶೋಸ್ ಹೌಸ್ಫುಲ್ ಆಗಿದ್ದು ನೋಡಿ ಸಿಕ್ಕಾಬಟ್ಟೆ ಖುಷಿ ಅಂತೂ ಆಯ್ತು. ಉಪ್ಪಿ ಖಂಡಿತ ಒಂದೊಳ್ಳೆ ಸಿನಿಮಾ ಮಾಡಿರ್ತಾರೆ ಅನ್ನೋ ಹೋಪಲ್ಲೇ ಥಿಯೇಟ್ರಿಗೆ ಹೋದ್ವಿ. ಸಿನಿಮಾ ಸ್ಟಾರ್ಟ್ ಆಯ್ತು. ಉಪ್ಪಿ ಡೈರೆಕ್ಷನ್ ಅಂದ್ರೆ ನಮ್ಗಂತೂ ಸಿಕ್ಕಾಬಟ್ಟೆ ಇಷ್ಟ. ಉಪ್ಪಿಯವರ ಹಳೆ ಸಿನಿಮಾಗಳಷ್ಟೇ ಕಿಕ್ನ ಈ ಸಿನಿಮಾನು ಕೊಡ್ತಾ ಇಲ್ವಾ? ಸಿನಿಮಾ ನೋಡಿದ್ ನಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಮ್ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೋತೀವಿ. ಆಸ್ ಯೂಶುವಲ್ ಉಪ್ಪಿ ಅವ್ರ ಸ್ಟೈಲಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಗಿಮಿಕ್ ಮಾಡೋದ್ರಲ್ಲಿ ಉಪ್ಪಿ ಅವರು ಎತ್ತಿದ ಕೈ ಅಂತ ನಮ್ಗೆಲ್ಲ ಗೊತ್ತು. ಅವ್ರ ಡೈರೆಕ್ಷನ್ ಸಿನಿಮಾಗಳಲ್ಲಿ ಗಿಮಿಕ್ನ ಸಿಕ್ಕಾಬಟ್ಟೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ಉಪ್ಪಿ ಯೂಸ್ ಮಾಡ್ಕೋತಾರೆ. ಅವ್ರ ಸಿನಿಮಾಗಳು ಅಂದ್ರೆ ಮೆಟಾಫರ್ಸ್ ಇರುತ್ತೆ, ಲೇಯರ್ಸ್ ಇರುತ್ತೆ, ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಇರುತ್ತೆ, ಚಿತ್ರ ವಿಚಿತ್ರ ಗೆಟಪ್ಗಳಿರುತ್ತೆ, ಸೊಸೈಟಿಗೆ ಒಂದು ಮೆಸೇಜ್ ಇರುತ್ತೆ. ಇದೆಲ್ಲದ್ರ ಜೊತೆ ಪಕ್ಕಾ ಎಂಟರ್ಟೈನ್ಮೆಂಟ್ ಇರುತ್ತೆ. UI ಸಿನಿಮಾದಲ್ಲೂ ಎಲ್ಲ ಇದೆ, ಆದ್ರೆ ಎಂಟರ್ಟೈನ್ಮೆಂಟ್ ಒಂದನ್ನ ಬಿಟ್ಟು. ಸಿನಿಮಾದ ಕಥೆನ ಖಂಡಿತ ಒಬ್ರು ಇನ್ನೊಬ್ರಿಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಸಿನಿಮಾದಲ್ಲಿ ಕಥೆ ಅಂತ ಏನೂ ಇಲ್ಲ. ಒಂದಷ್ಟು ಈವೆಂಟ್ಸ್ ಇವೆ, ಥಾಟ್ಸ್ ಇವೆ. ಆ ಥಾಟ್ಸ್ ಗಳನ್ನ ಕಲ್ಕಿ ಮತ್ತು ಸತ್ಯ ಅನ್ನೋ 2 ಕ್ಯಾರೆಕ್ಟರ್ಗಳ ಮೂಲಕ ಉಪ್ಪಿ ಆಡಿಯನ್ಸ್ಗೆ ತಲುಪಿಸ್ತಾರೆ. UI ನಲ್ಲೂ ಉಪ್ಪಿ ಅವರ ಒಂದಷ್ಟು ಟ್ರೇಡ್ ಮಾರ್ಕ್ಸ್ ಇದೆ. ಅದರಲ್ಲಿ ಸಿನಿಮಾದೊಳಗೊಂದು ಸಿನಿಮಾ ಬರೋದು ಒಂದು ಟ್ರೇಡ್ ಮಾರ್ಕ್. ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಚಿತ್ರಮಂದಿರದಿಂದ ಎದ್ದು ಹೋಗಿ ಅಂತ ಒಂದು ಡಿಸ್ಕ್ಲೇಮರ್ ಕೂಡ ಬರುತ್ತೆ. ಇದು ಎ ಫಿಲಂನ ಬುದ್ಧಿವಂತರಿಗೆ ಮಾತ್ರ ಅನ್ನೋ ಥರದ ಗಿಮಿಕ್ಕೆ ಅಲ್ವಾ? ಫಸ್ಟ್ ಹಾಫ್ ನಾನ್ ಲೀನಿಯರ್ ಆಗಿ ಉಪ್ಪಿ ಸ್ಟೈಲಲ್ಲಿ ಹೋಗುತ್ತೆ. ಖಂಡಿತವಾಗ್ಲೂ ಆಡಿಯನ್ಸ್ ತಲೆಗೆ ಉಪ್ಪಿ ತಿಮಿಂಗ್ಲಾನೇ ಬಿಡ್ತಾರೆ, ಕನ್ಫ್ಯೂಸ್ ಮಾಡಿಸ್ತಾರೆ. ಕಲ್ಕಿ ಪಾತ್ರದ ಗೆಟಪ್ ಮತ್ತು ಅದನ್ನ ಉಪೇಂದ್ರ ಅವರು ಪರ್ಫಾರ್ಮ್ ಮಾಡೋ ರೀತಿ ಚೆನ್ನಾಗಿದೆ. ಇಂಟರ್ವಲ್ ಟ್ವಿಸ್ಟ್ ಅಷ್ಟೇನ್ ಮಜಾ ಕೊಡ್ಲಿಲ್ಲ. ಆ UI ವರ್ಲ್ಡ್ ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿದೆ ಅಂತ ನಮ್ಗನ್ಸ್ಲಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಒಂದೆರಡು ಸೀನ್ ಕನೆಕ್ಟ್ ಆಗಿದ್ ಬಿಟ್ರೆ ಬೇರೆ ಕಡೆ ಎಲ್ಲ ಸ್ವಲ್ಪ ಫ್ಲಾಟ್ ಅಂತ ಅನ್ಸಿದ್ ಸುಳ್ಳಲ್ಲ. ಇನ್ನು ಸೆಕೆಂಡ್ ಹಾಫ್ ನೋಡಿದಾಗ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ಗಿಂತ ಬೆಟರ್ ಇತ್ತು ಅನ್ಸದೇ ಇರಲ್ಲ. ಸಿನಿಮಾದಲ್ಲಿ ಬರೋ ಲವ್ ಟ್ರ್ಯಾಕ್ ಇರ್ಬೋದು, ಹಾಗೆ ಕೆಲವು ಮೆಟಾಫರ್ಸ್ ಇರ್ಬೋದು, ಅವೆಲ್ಲ ಸ್ವಲ್ಪ ಫೋರ್ಸ್ಡ್ ಅಂತ ಅನ್ನಿಸ್ತು. ಟ್ರಾಲ್ ಸಾಂಗ್ ಇಷ್ಟ ಆಯ್ತು. ಇನ್ನೆರಡು ಸಾಂಗ್ ಪ್ಲೇಸ್ಮೆಂಟ್ ಆಗಲಿ ಸೌಂಡಿಂಗ್ ಆಗಲಿ ಇಷ್ಟ ಆಗಲಿಲ್ಲ. ಕ್ಲೈಮ್ಯಾಕ್ಸ್ ಬ್ರಿಲಿಯಂಟ್ ಆಗಿತ್ತು. ಸಿನಿಮಾದ ಬಿಗಿನಿಂಗ್ ಹಾಗೂ ಎಂಡಿಂಗ್ ಓಮ್ ಸಿನಿಮಾದ ಒಂದು ಸ್ಕ್ರೀನ್ ಪ್ಲೇ ಟೆಕ್ನಿಕ್ ನ ಖಂಡಿತ ನೆನಪಿಸುತ್ತೆ. ಆಮೇಲೆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಪ್ರೀಚಿಂಗ್ ಜಾಸ್ತಿ ಆಯ್ತು ಅನ್ನಿಸ್ತು. ಡೈಲಾಗ್ಸ್ ಕೂಡ ಅಷ್ಟೊಂದೇನು ಕಿಕ್ ಕೊಡ್ಲಿಲ್ಲ. ಸಿನಿಮಾ ನೋಡಬೇಕಿದ್ರೆ ನಮಗೆ ಇರಿಟೇಟ್ ಮಾಡಿದ ಮತ್ತೊಂದು ವಿಷಯ ಅಂದರೆ ಪ್ರೊಡಕ್ಷನ್ ಡಿಸೈನ್ ಮತ್ತು VFX. UIಗೆ ಸಿಕ್ಕಾಬಟ್ಟೆ ಬಜೆಟ್ ಹಾಕಿರೋದನ್ನ, ಟೈಮ್ ತೊಗೊಂಡಿರೋದನ್ನ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಅದು ಯಾಕೋ ಸ್ಕ್ರೀನ್ ಮೇಲೆ ಅದು ಕಾಣಿಸ್ಲಿಲ್ಲ. UI ವರ್ಲ್ಡ್ಗಾಗಿ ಬಿಲ್ಡ್ ಮಾಡಿರೋ ಸೆಟ್ಗಳ ಥರನೇ ಕಾಣಿಸ್ತಾ ಇತ್ತು. ಅಂದರೆ ಅದೊಂದು ರಿಯಲಿಸ್ಟಿಕ್ ಫೀಲ್ನ ಕೊಡಲಿಲ್ಲ. ಆಡಮ್ ಅಂಡ್ ಈವ್ ಪೋರ್ಷನ್ ಮತ್ತು ಡಿಸ್ಟೋಪಿಯನ್ ವರ್ಲ್ಡ್ನ ಪೋರ್ಷನ್ನ ಸೆಟ್ಗಳು ಚೆನ್ನಾಗಿದ್ವು. ಆದರೆ ಕಲ್ಕಿ ಪೋರ್ಷನ್ ಬರೋ ಸೆಟ್ಗಳಲ್ಲಾಗ್ಲಿ VFX ಆಗಲಿ ರಿಯಲಿಸ್ಟಿಕ್ ಫೀಲ್ ಕೊಡಲಿಲ್ಲ. ಕ್ಲೈಮ್ಯಾಕ್ಸ್ ಹತ್ರ ಬರೋ ಒಂದು ಫೈಟ್ ಅಲ್ಲಂತೂ VFX ಆ ಕಲ್ಕಿಗೆ ಪ್ರೀತಿ. ಆಮೇಲೆ ಉಪ್ಪಿ ಅವರು ತುಂಬಾ ಕಡೆ ಎಕ್ಸ್ಪ್ಲನೇಷನ್ ಕೊಟ್ಟು ಸ್ಪೂನ್ ಫೀಡ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಉಪ್ಪಿ ಹಾಗೂ ಮೇದಿನಿ ಕೆಳಮನೆ ಅವರ ಪರ್ಫಾರ್ಮೆನ್ಸಸ್ ಬಿಟ್ರೆ ಗುರುಪ್ರಸಾದ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ರೀಶ್ಮಾ ನಾಣಯ್ಯ ಅವರು ಸ್ಕ್ರೀನ್ ಮೇಲೆ ಲವಲವಿಕೆಯಿಂದ ಕಾಣಿಸ್ಕೊಂಡ್ರು ಕೂಡ ಅವ್ರ ಪಾತ್ರ ಯಾಕೆ ಬರುತ್ತೆ, ಯಾಕೆ ಹೋಗುತ್ತೆ, ಅದರ ಪರ್ಪಸ್ ಏನು ಅನ್ನೋದು ಖಂಡಿತ ಗೊತ್ತಾಗ್ಲಿಲ್ಲ. ಇಡೀ ಸಿನಿಮಾದಲ್ಲಿ ರಾಜಕಾರಣಿಗಳು ನಮ್ಮನ್ನ ಜಾತಿ ಧರ್ಮದ ಹೆಸರಲ್ಲಿ ಹೇಗೆ ಡಿವೈಡ್ ಅಂಡ್ ರೂಲ್ ಮಾಡ್ತಾ ಇದ್ದಾರೆ, ಮೊಬೈಲ್ ಹಾಗೆ ಮೀಡಿಯಾ ಇಟ್ಕೊಂಡು ಹೇಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಹೇಳಿರೋ ರೀತಿ ಚೆನ್ನಾಗಿದೆ. ಕಲ್ಕಿ ಪಾತ್ರದ ರೇಂಜ್ ಚೆನ್ನಾಗಿದೆ, ಆಕ್ಷನ್ ಸೀಕ್ವೆನ್ಸಸ್ ಚೆನ್ನಾಗಿದೆ. ಆದ್ರೆ ವಿಂಟೇಜ್ ಉಪ್ಪಿನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾಗೆ ಹೋದ್ ನಮ್ಗಂತೂ ನಿಜವಾಗ್ಲೂ ಡಿಸಪಾಯಿಂಟ್ ಆಯ್ತು. ನಮ್ಮ ರಾಜಕಾರಣಿಗಳು ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಈಗಾಗಲೇ ಕೆಲವರು ಗೊತ್ತಿರುತ್ತೆ. ಈ ಅವೇರ್ನೆಸ್ ಇರೋರು ಈ ಸಿನಿಮಾ ನೋಡಲೇಬೇಕು ಅಂತೇನೂ ಇಲ್ಲ. ಇನ್ನು ಮ್ಯಾನಿಪುಲೇಟ್ ಆಗಿರೋರಿಗೆ ಅರ್ಥ ಆಗೋ ಥರ ಈ ಸಿನಿಮಾ ಇಲ್ಲ ಅಂತ ನಮಗನ್ನಿಸ್ತು. ಯಾರಾದರೂ ಮ್ಯಾನಿಪುಲೇಟ್ ಆಗಿರೋರು ಈ ಸಿನಿಮಾ ನೋಡಿದ್ರೆ ಅವ್ರಿಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಅವರನ್ನೇ ಕೇಳಿ ತಿಳ್ಕೋಬೇಕು. ಆಮೇಲೆ ಸಿನಿಮಾದಲ್ಲಿ ಅಂತ ಹೊಸದೇನೂ ಇಲ್ಲ. ಉಪ್ಪಿಯವರು ಹೇಳದೇ ಇರೋ ಅಂಥದ್ದೇನೂ ಇದರಲ್ಲಿ ಇಲ್ಲ. ಅವ್ರ ಇಂಟರ್ವ್ಯೂಸ್ಗಳಲ್ಲಾಗಲಿ ಅಥವಾ ಅವರ ಪ್ರಜಾಕೀಯದ ಬಗ್ಗೆ ಹೇಳಬೇಕಾದ್ರೆ ಈ ವಿಷಯಗಳನ್ನ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅದನ್ನೇ ವಿಜುವಲಿ ಮೆಟಾಫರ್ಸ್ ಥರ ಇಲ್ಲೂ ಹೇಳಿದ್ದಾರೆ ಅಂತ ನಮಗನ್ನಿಸ್ತು. ಜನ ಸಿನಿಮಾ ನೋಡೋಕೆ ಯಾಕೆ ಬರ್ತಾರೆ? ಮೆಜಾರಿಟಿ ಆಡಿಯನ್ಸ್ ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟ್ಗಲ್ವಾ? ಅದ್ರ ಜೊತೆ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ. ನೀವು ಎಂಟರ್ಟೈನ್ ಮಾಡ್ತಾ ಒಂದಷ್ಟು ವಿಷಯಗಳನ್ನ ಆಡಿಯನ್ಸ್ಗೆ ತಲುಪಿಸಬಹುದು. ಸಿನಿಮಾದ ಸಕ್ಸಸ್ ಆ ತಲುಪಿಸ್ಬೇಕಾದ ವಿಷಯ ಎಷ್ಟು ಜನರಿಗೆ ಎಫೆಕ್ಟಿವ್ ಆಗಿ ತಲುಪಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಮ್ಗನ್ಸುತ್ತೆ. ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗುತ್ತಾ ಇಲ್ವಾ, ಉಪ್ಪಿ ಮ್ಯಾಜಿಕ್ ನಮಗೆ ಮಾತ್ರ ವರ್ಕ್ ಆಗಲಿಲ್ವಾ ಏನು ಅನ್ನೋದನ್ನ, ಆಮೇಲೆ ಇಷ್ಟೆಲ್ಲ ಮಾತಾಡೋ ನೀನೇ ಒಂದು ಸಿನಿಮಾ ಮಾಡಿ ತೋರಿಸು ಗುರು ಅಂತ ಹೇಳೋರಿಗೆ ಅಂತಾನೆ ಈ ಸಿನಿಮಾದಲ್ಲಿ ಒಂದು ಸೀನ್ ಇದೆ. ತಾವು ಹೇಳೋದನ್ನ ಒಪ್ಕೊಳ್ಳದೆ ಇರೋರನ್ನ ಕೆಳಗಡೆ ಎತ್ತಾಕೋ ಸೀನು. ನಾವೇನು ಹೇಳಿದ್ವಿ ಅನ್ನೋದು ಅರ್ಥ ಆಗಬೇಕು ಅಂದರೆ ನೀವು ಒಂದ್ಸರಿ ಈ ಸಿನಿಮಾನ ನೋಡಬೇಕಾಗತ್ತೆ.
ಉಪ್ಪಿ ನಿರ್ದೇಶನದ ಡೈ ಹಾರ್ಡ್ ಫ್ಯಾನ್ಸ್ ಆಗಿ ಈ ಸಿನಿಮಾನ ನಾವು ಖಂಡಿತ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನಮಗಂತೂ ಸಿನಿಮಾ ಡಿಸಪಾಯಿಂಟ್ ಆಯಿತು. ಸಿನಿಮಾ ನೋಡಿಲ್ಲದೆ ಇರೋರು ಒಂದ್ಸರಿ ನೋಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡಿರೋರು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮರಿದೆ ತಿಳಿಸಿ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.